ರಿಚ್ ಆಗಬೇಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೇಂಜ್ ಆಗೋದಲ್ಲ, ಮೊದಲು ಮೈಂಡ್ಸೆಟ್ ಚೇಂಜ್ ಆಗಬೇಕು. ಸೊ ಇವತ್ತು ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅನ್ನೋ ಪುಸ್ತಕದ ಸಾರಾಂಶವನ್ನು ಕೇವಲ 1 ನಿಮಿಷದಲ್ಲಿ ನೋಡೋಣ. ಈ ಥಿಂಕ್ ಆ್ಯಂಡ್ ಗ್ರೋ ರಿಚ್ ಪುಸ್ತಕದಲ್ಲಿ ನೆಪೋಲಿಯನ್ ಹಿಲ್ ಅವರು ಈ ರೀತಿ ಹೇಳ್ತಾರೆ, ವೆಲ್ತ್ ಮೊದಲು ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ, ನಂತರ ರಿಯಾಲಿಟಿಗೆ ಬರುತ್ತೆ. ಸೊ ಈ ಪುಸ್ತಕದ 3 ಪವರ್ಫುಲ್ ಮನಿ ಲೆಸನ್ಸ್ ಏನಂದರೆ, ದ ಫಸ್ಟ್ ಒನ್ ಈಸ್ ಹಾಫ್ ಹಾರ್ಟೆಡ್ ವಿಶ್ ಅಲ್ಲ, ಬರ್ನಿಂಗ್ ಡಿಸೈರ್ ಇರಬೇಕು. ಸೊ ನೀವು ಮನಿ ಮಾಡಬೇಕಂದ್ರೆ ಯಾವ ರೀತಿ ವಿಶ್ ಇರಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಮೊದಲನೇ ಪಾಯಿಂಟಾಗಿ ಹೇಳಿದ್ದಾರೆ. ನೆಕ್ಸ್ಟ್, ಫೇತ್ ಮತ್ತು ಬಿಲೀಫ್ ಇಂಪಾರ್ಟೆಂಟ್. ನೀನು ರಿಚ್ ಆಗ್ತೀನಿ ಅಂತ ನಂಬಿದರೆ ಮಾತ್ರ ಬ್ರೈನ್ ಆಪರ್ಚುನಿಟೀಸ್ಗಳನ್ನು ಹುಡುಕೋತೆ. ದ ಥರ್ಡ್ ಒನ್, ಆಟೋ ಸಜೆಷನ್. ಡೈಲಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ರಿಪೀಟ್ ಮಾಡಿದರೆ ಸಬ್ಕಾನ್ಷಿಯಸ್ ಮೈಂಡ್ ಮನಿಯನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಈ ಪುಸ್ತಕದ ಮೇನ್ ಮೆಸೇಜ್ ಏನಂದರೆ, ವಾಟ್ ಎವರ್ ದ ಮೈಂಡ್ ಕ್ಯಾನ್ ಬಿಲೀವ್ ಇಟ್ ಕ್ಯಾನ್ ಅಚೀವ್. ಸೊ ಮನಿ ಮೈಂಡ್ಸೆಟ್ ಡೆವಲಪ್ ಮಾಡಬೇಕಂದ್ರೆ ಈ ಪುಸ್ತಕವನ್ನು ಕಡ್ಡಾಯವಾಗಿ ಓದಲೇಬೇಕು. ನಿಮಗೇನಾದರೂ ಈ ಪುಸ್ತಕದ ಸಾರಾಂಶವನ್ನು ಸಂಪೂರ್ಣವಾಗಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಫಾರ್ ದ ವಿಡಿಯೋ. ಆ್ಯಂಡ್ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ದ ಚಾನಲ್.